ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಂಕಿತಾ. ನಾನು 10ನೇ ತರಗತಿಯಲ್ಲಿ ಸರಕಾರಿ ಪ್ರೌಢಶಾಲೆ ಕಾಶಿಪಟ್ಟಣದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಪ್ರಗತಿಯ ಧಾವಂತ ಮತ್ತು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ನಿತ್ಯ ವಿನೂತನೆ ಪುನರಪಿ ಚೇತನೆ ನವನೋನ್ಮೇಷ ಶಾಲಿನಿ ನಮ್ಮ ಪ್ರಕೃತಿ. ನಮ್ಮ ಪೂರ್ವಜರು ಈ ಪ್ರಕೃತಿಯನ್ನು ಉಳಿಸಿ ಬೆಳೆಸಿ ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಅಂದು ದಟ್ಟವಾಗಿ ಬೆಳೆದ ಕಾನನಗಳಿಗೆ ಕೊಡಲಿ ಪೆಟ್ಟಿನ ಭಯವಿರಲಿಲ್ಲ. ನಗರೀಕರಣದ ಹೆಸರಿನಲ್ಲಿ ಬೆಟ್ಟ ಗುಡ್ಡಗಳಿಗೆ ಮಣ್ಣೊಕ್ಕುವ ಯಂತ್ರಗಳ ಉಪಟಳವಿರಲಿಲ್ಲ. ಕೈಗಾರಿಕೀಕರಣದ ಸೋಗಿನಲ್ಲಿ ನೀಲಾಗಸಕ್ಕೆ ಮಾಲಿನ್ಯದ ಭಯವಿರಲಿಲ್ಲ. ಈ ಧಾತ್ರಿಯ ಗರ್ಭವನ್ನೇ ಬಗೆದು ಖನಿಜ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಅಂಜಿಕೆ ಇರಲಿಲ್ಲ. ಸ್ವಚ್ಛಂದವಾಗಿ ಹರಿಯುವ ನದಿಗಳಿಗೆ ಅಣೆಕಟ್ಟುಗಳ ಭೀತಿ ಇರಲಿಲ್ಲ. ಆದರೆ ಇದೀಗ ವನ್ಯಜೀವಿಗಳ ಆಶ್ರಯಧಾಮ, ಗಿಡಮೂಲಿಕೆಗಳ ಉಗ್ರಾಣ, ಸಸ್ಯ ಶ್ಯಾಮಲೆನಿಸಿ ಹಚ್ಚ ಹಸಿರಿನ ರಸತಾಣವಾಗಿದ್ದ ಕಾನನಗಳಿಂದು ಬೋಳು ಮಲೆಗಳಾಗಿವೆ. ಪ್ರಗತಿಯ ಧಾವಂತಕ್ಕೆ ಓಗೊಟ್ಟ ನಾವು ವೃಕ್ಷ ರಾಶಿಯ ಕೂಗಿಗೆ ಕಿವಿ ಮುಚ್ಚಿಕೊಂಡಿದ್ದೇವೆ. ಖಗ ಮಿಗಗಳ ನೆಲೆಯನ್ನೇ ಕಸಿದುಕೊಂಡಿದ್ದೇವೆ. ಹಿಂದೆ ಕಾಡು ಎಷ್ಟಿತ್ತೋ ಅಷ್ಟೇ ವಿಸ್ತಾರವಾಗಿ ಇಂದು ನಾಡು ಬೆಳೆದಿದೆ. ಇದನ್ನು ಕಾಂಕ್ರೀಟ್ ಕಾಡು ಎಂದು ಕರೆಯುವುದರಲ್ಲಿ ಅತಿಶಯೋಕ್ತಿಯೇ ಇಲ್ಲ. ಕಟ್ಟಡಗಳು ಅನಿವಾರ್ಯ, ಆದರೆ ವಿಲಾಸಿ ಬಂಗಲೆಗಳು, ಐಷಾರಾಮಿ ನಿವೇಶನಗಳು, ನೀರು ಇಂಗುವುದಕ್ಕೆ ಬಿಡದ ಅಂಗಳ ಹಿತ್ತಲುಗಳ ಬಗ್ಗೆ ಟೀಕಿಸದೇ ಇರಲು ಸಾಧ್ಯವೇ ಇಲ್ಲ. ಇದರ ಪರಿಣಾಮವನ್ನೇ ನಾವಿಂದು ಪ್ರಾಕೃತಿಕ ವಿಕೋಪಗಳ ವಿಧದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳ ರೂಪದಲ್ಲಿ ಅನುಭವಿಸುತ್ತಿದ್ದೇವೆ. ಈಗೀಗ ತಂತ್ರಜ್ಞಾನ ಬೆಳೆದಿರುವುದರಿಂದ ಮಣ್ಣೊಕ್ಕುವ ಯಂತ್ರಗಳು ಕೊಡುವ ಸೇವೆ ದೊಡ್ಡ ಪ್ರಮಾಣದಲ್ಲಿದೆ. ಗುಡ್ಡ ಜರಿತಕ್ಕೆ ಕಾರಣ ಮತ್ತು ಸಾಧ್ಯತೆ ಇದರಿಂದಾಗಿ ಹೆಚ್ಚಾಗಿದೆ. ಬೋರ್ವೆಲ್ ಮೂಲಕ ಎಲ್ಲೂ ನೀರು ಹೊರತೆಗೆಯಬಹುದಾದ್ದರಿಂದ ಬೆಟ್ಟ ಗುಡ್ಡಗಳ ಮೇಲೂ ಹೋಮ್ ಸ್ಟೇ ರೆಸಾರ್ಟುಗಳು ಕಾರ್ಯನಿರ್ವಹಿಸುತ್ತಿವೆ. ಪರಿಣಾಮ ವಯನಾಡು ಸೇರಿದಂತೆ ಮುಂತಾದ ಪ್ರಕೃತಿ ರಮಣೀಯ ಪ್ರೇಕ್ಷಣೀಯ ತಾಣಗಳ ಭೂಕುಸಿತದಿಂದಾದ ದುರಂತ. ಇಳೆಯನ್ನೇ ನಾಕವಾಗಿಸಿದ ಪ್ರಕೃತಿಯ ರಮಣೀಯ ತಾಣಗಳನ್ನು ನಾವಿಂದು ನರಕವಾಗಿಸಿದ್ದೇವೆ. ವಯನಾಡಿನ ದುರಂತಕ್ಕೆ ಮೂಲ ಕಾರಣ ಜಾಗತಿಕ ತಾಪಮಾನದಿಂದಾಗುವ ಹವಾಮಾನ ವೈಪರೀತ್ಯ. ಜಾಗತಿಕ ತಾಪಮಾನ ಏರಿಕೆಯಿಂದ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದ್ದು, ಈ ಬಾರಿ 10% ಹೆಚ್ಚಾದ ಮಳೆಯಿಂದ ಭೂಕುಸಿತವಾಗಿದೆ. ಇದು ನಮ್ಮ ಪಶ್ಚಿಮ ಘಟ್ಟಕ್ಕೂ ಕೂಡ ಅಪಾಯಕಾರಿಯಾಗಿದೆ. ನಮ್ಮ ಐಷಾರಾಮಿ ಜೀವನ ಪದ್ಧತಿಗೆ ಕಡಿವಾಣ ಹಾಕಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡದಿದ್ದರೆ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಲೇ ಇರಬಹುದು. ಹಿಮಗಡ್ಡೆಗಳು ಶೀಘ್ರವಾಗಿ ಕರಗಿ ನದಿ, ಪರ್ವತ, ಜೀವಜಾಲಗಳ ವಿನಾಶಕ್ಕೂ ಕೂಡ ನಾಂದಿ ಹಾಡಬಹುದು. ಪ್ರಾಕೃತಿಕ ವಿಕೋಪದ ಪರಿಣಾಮಗಳು ಯುದ್ಧ ಭೂಮಿಯ ಸಾವು ನೋವುಗಳನ್ನು ಹೋಲುತ್ತವೆ. ಆಧುನಿಕ ಜಗತ್ತು ಎದುರಿಸುತ್ತಿರುವ ಗಂಭೀರ ವಿಪತ್ತುಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮಾತ್ರವಲ್ಲದೆ ಭೀಕರ ಚಂಡಮಾರುತ, ಸಿಡಿಲಿನ ಪರಿಣಾಮ, ಭೂಕಂಪ, ಭೂಕುಸಿತ ಇತ್ಯಾದಿ ಪ್ರಾಕೃತಿಕ ವಿಕೋಪಗಳು ಮಾನವನ ಪ್ರಾಣ, ಆಸ್ತಿಪಾಸ್ತಿ ಮಾತ್ರವಲ್ಲದೆ ಪ್ರಾಕೃತಿಕ ಸಂಪನ್ಮೂಲಗಳ ವಿನಾಶಕ್ಕೂ ಕೂಡ ನಾಂದಿ ಹಾಡಬಹುದು. ಈ ವಿನಾಶಕಾರಿ ಘಟನೆಗಳಿಗೆ ಅಕ್ರಮ ಮರಳುಗಾರಿಕೆ, ಅವೈಜ್ಞಾನಿಕ ಅಣೆಕಟ್ಟುಗಳ ನಿರ್ಮಾಣ, ಅಂದರೆ ಉದಾಹರಣೆಗೆ ನರ್ಮದಾ ನದಿಯ ಮೇಲಿನ ಸರ್ದಾರ್ ಸರೋವರದಂತಹ ಅಣೆಕಟ್ಟುಗಳ ಎತ್ತರ ನಿರ್ಧರಿಸಿದ ಮಟ್ಟಕ್ಕಿಂತ ಹೆಚ್ಚಿರುವುದು, ವಾಣಿಜ್ಯ ಉದ್ದೇಶಕ್ಕಾಗಿ ಕೃಷಿ ಭೂಮಿಯ ಅರಣ್ಯಗಳ ಒತ್ತುವರಿ ಸೇರಿ ನಗರ ಪಟ್ಟಣಗಳ ಸುಸ್ಥಿತಿಯಲ್ಲಿಲ್ಲದ ರಾಜಕಾಲುವೆಗಳು ಬೃಹತ್ ಕೊಡುಗೆಯನ್ನೇ ನೀಡಿವೆ. ನಮ್ಮ ಪೂರ್ವಜರು ಈ ಪ್ರಕೃತಿಗೆ ಪೂರಕವಾಗುವ ಪ್ರಗತಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು. ಆದರೆ ಇಂದು ಪ್ರಕೃತಿಗೆ ಮಾರಕವಾಗುವ ಪ್ರಗತಿ ಕಾರ್ಯಗಳೇ ಹೆಚ್ಚಾಗುತ್ತಿದೆ. ಪ್ರಗತಿಯ ಧಾವಂತಕ್ಕೆ ಈಗ ರಸ್ತೆ ಅಗಲೀಕರಣವೂ ಸೇರಿದೆ. ಬೃಹತ್ ವೃಕ್ಷಗಳೇ ಧರೆಗುರುಳಿವೆ. ಬುಲ್ಡೋಸರ್ಗಳು ನಿರಂತರ ಕಾರ್ಯನಿರ್ವಹಿಸುತ್ತಿದ್ದು ನೆಲ, ಜಲ, ವಾಯು ಮಾಲಿನ್ಯಕ್ಕೂ ಸಹ ಕಾರಣವಾಗಿದೆ. ದೊಡ್ಡ ದೊಡ್ಡ ರೋಗಗಳಿಗೂ ಸ್ವಲ್ಪ ಮಟ್ಟದಲ್ಲಿ ಪರಿಸರದಲ್ಲಿ ಉಂಟಾಗುವ ಅಸಮತೋಲನವೇ ಕಾರಣವಾಗಿದೆ. ಅದೇ ರೀತಿ ಪ್ರಕೃತಿ ಜನ್ಯ ಔಷಧ ಮೂಲಗಳನ್ನು ನಿರ್ಲಕ್ಷಿಸಿ ಆಹಾರ ಮೂಲಗಳ ಕಲಬೆರಿಕೆ, ಉತ್ತಮ ಖಾದ್ಯ ತೈಲಗಳ ದುರ್ಮಿಶ್ರಣ ಸೇರಿ ಕೃತಕ ಸೃಷ್ಟಿಗಳನ್ನು ಮಾಡಿಕೊಂಡು ಮನುಷ್ಯ ಪ್ರಕೃತಿಯ ವೈರಿಯಾಗಿ, ಪ್ರಕೃತಿಯು ಮನುಷ್ಯನ ವೈರಿಯಾಗಿರುವುದು ಸತ್ಯ. ನೀರಿಂಗಿಸಲು ಬಳಸುತ್ತಿದ್ದ ಎಲ್ಲ ನೀರಿನ ಮೂಲಗಳಲ್ಲಿ ಇಂದು ಬೃಹತ್ ಕಟ್ಟಡಗಳು ಎದ್ದು ನಿಂತಿವೆ. ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರು ಉದ್ಯಾನ ನಗರಿ ಮಾತ್ರವಲ್ಲ, ಕೆರೆಗಳ ಊರು ಹೌದು. ಆದರೆ ಅವೆಲ್ಲವೂ ಇಂದು ಪ್ರಗತಿಯ ಧಾವಂತಕ್ಕೆ ಸಿಲುಕಿ ಕಾಣೆಯಾಗಿವೆ. ಅವುಗಳ ಜಾಗದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳು, ಬಸ್ ನಿಲ್ದಾಣಗಳು, ಅಪಾರ್ಟ್ಮೆಂಟ್ಗಳು ಮೊದಲಾದವುಗಳು ತಲೆ ಎತ್ತಿ ನಿಂತಿವೆ. ಅಂದು ಪರಿಸರ ಕಾಳಜಿ ಮರೆತು ನಿರ್ಮಿಸಿದ ಕಟ್ಟಡಗಳಿಗೆ ಇಂದು ನೀರು ನುಗ್ಗುವ ಪರಿಸ್ಥಿತಿ ಉಂಟಾಗಿದೆ. ಭಾರತೀಯ ಭೂಗರ್ಭ ಸರ್ವೇಕ್ಷಣೆ ಸಮಿತಿಯ ಪ್ರಕಾರ ಭಾರತದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸುಮಾರು 12.5% ಪ್ರದೇಶಗಳು ಪ್ರಮುಖ ವಿಪತ್ತು ಪೀಡಿತ ಪ್ರದೇಶಗಳಾಗಿವೆ. ಪ್ರಕೃತಿ ಮುನಿಸಿಕೊಂಡರೆ ಮನುಕುಲದ ನಾಶ ಮಾತ್ರವಲ್ಲ, ಜೀವ ಸಂಕುಲವೇ ನಾಶ.
ನಮ್ಮ ಪ್ರಗತಿಯ ಧಾವಂತ ಪ್ರಕೃತಿ ಪರಿಸರ ಸ್ನೇಹಿಯಾಗಿರಲಿ, ಪ್ರಾಕೃತಿಕ ವಿಕೋಪಗಳು ಕಡಿಮೆಯಾಗಲಿ, ನೆಲ ಹಸಿರಾಗಲಿ, ಜಲ ತಿಳಿಯಾಗಲಿ, ಗಾಳಿ ಸುಗಂಧವ ಪಸರಿಸಲಿ, ಮಳೆ ಸುರಿಯಲಿ, ಹೊಳೆ ಹರಿಯಲಿ, ದೇಶ ನಾಡು ಸುಭಿಕ್ಷವಾಗಲಿ ಎಂಬ ಆಶಯದೊಂದಿಗೆ ನನ್ನ ನುಡಿಗಳಿಗಿದು ಪೂರ್ಣ ವಿರಾಮ. ವಂದನೆಗಳು.